ಮಲ್ಲಿಗಾಗಿ ಗೌತಮ್ ಇದೆಂತ ನಿರ್ಧಾರ? ಡೊಮ್ಮಾ ಸರ್ ಮೇಲೆ ಪ್ರೇಕ್ಷಕರ ಸಿಡಿಮಿಡಿ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ದಿವಾನ್ ಮಲ್ಲಿಗೋಸ್ಕರ ಮಹಾ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಅವರ ಈ ನಿರ್ಧಾರದಿಂದ ಮಲ್ಲಿ ಜೀವನ ಸರಿಯಾಗುತ್ತೆ ಅಂದುಕೊಂಡಿದ್ರೆ, ಆದ್ರೆ ಜಯದೇವ್ ಯಾವತ್ತೂ ಗೌತಮ್ನ ನೆಮ್ಮದಿಯಾಗಿ ಇರೋದಲು ಬಿಡೋದಿಲ್ಲ. ಹಾಗಿದ್ರೂ ಗೌತಮ್ ಇಂಥ ನಿರ್ಧಾರ ಯಾಕೆ ಮಾಡಿದ್ರು ಅಂತ ಪ್ರೇಕ್ಷಕರು ಸಿಡಿಮಿಡಿಕೊಂಡಿದ್ದಾರೆ. ಹಾಗಿದ್ರೆ ಅದೇನಂತ ಗೊತ್ತಾಗಬೇಕಾದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಸುನಿ ಜೊತೆ ಮಲ್ಲಿಯ ಮದುವೆ ಮಾಡಿಸಲು ಗೌತಮ್ ಮತ್ತು ಭೂಮಿಕಾ ರೆಡಿಯಾಗಿದ್ದಾರೆ. ನಿಶ್ಚಿತಾರ್ಥ ಸಮಾರಂಭ ಕೂಡ ಮುಗಿಸಿದ್ದಾರೆ. ಇದೇ ಸಮಯದಲ್ಲಿ ಭೂಮಿಕಾ ತಾಯಿ ಮಂದಾಕಿನಿ ಗೌತಮ್ಗೆ ಸಲಹೆಯನ್ನ ನೀಡಿದ್ದು, ಹೇಗೂ ಒಳ್ಳೆಯ ಕಾರ್ಯಕ್ಕೆ ಮುಂದಾಗಿದ್ದೀರಾ, ಆ ಜಯದೇವನಿಂದ ಡಿವೋರ್ಸ್ ಪತ್ರಕ್ಕೆ ಸಹಿ ಹಾಕಿಸಿಕೊಳ್ಳುವಂತೆ ಹೇಳುತ್ತಾಳೆ. ಮುಂದೆ ಸಮಸ್ಯೆಯಾಗದಿರಲಿ ಎಂದು ಹೇಳುತ್ತಾರೆ. ಅತ್ತೆಯ ಮಾತು ಗೌತಮ್ಗೆ ಕೂಡ ಸರಿ ಎನಿಸಿದ್ದು ಆನಂದ್ನ ಜಯದೇವ್ ಮನೆಗೆ ಕಳಿಸಿದ್ದಾನೆ. ಡಿವೋರ್ಸ್ ಪೇಪರ್ಗೆ ಸಹಿ ಹಾಕುವಂತೆ ಆನಂದ್ ಜಯದೇವ್ಗೆ ಹೇಳಿದ್ದಾನೆ. ಆಗ ಆತ ಆನಂದ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು, ನಾನು ಡಿವೋರ್ಸ್ ಪೇಪರ್ಗೆ ಸಹಿ ಮಾಡಬೇಕು ಅಂತ, ಆದ್ರೆ ಗೌತಮ್ ತನ್ನ ತಂದೆ ಸಮಾಧಿಯನ್ನ ನನ್ನ ಹೆಸರಿಗೆ ಬರೆದುಕೊಡ್ಬೇಕು ಅಂತ ಷರತ್ ಹಾಕಿ ಕಳಿಸಿದ್ದಾನೆ. ಪಾಪ ಆನಂದ್ ನೋವಿನಲ್ಲಿಯೇ ಹೀಗೆಲ್ಲ ಆಯ್ತು ಅಂತ ಸ್ನೇಹಿತ ಗೌತಮ್ ಹತ್ತಿರ ಬಂದು ಹೇಳುತ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಂದೆಯ ಕಾರ್ಯದಂದು ಗೌತಮ್ ಹೊಡೆದ ಏಟು ಜಯದೇವನನ್ನ ಕೆರಳಿಸಿದೆ. ಹೀಗಾಗಿಯೇ ಸೇಡು ತೀರಿಸಿಕೊಳ್ಳಲು ಇದೇ ಸರಿಯಾದ ಸಮಯ ಅಂತ ಸಮಾಧಿ ತನ್ನ ಹೆಸರಿಗೆ ಬರೆದುಕೊಡುವಂತೆ ಕೇಳಿದ್ದಾನೆ. ಗೌತಮ್ ಬಳಿ ಬಂದು ಅವನ ಬಳಿ ಭಾವನೆಗಳಿಗೆ ಜಾಗ ಇಲ್ಲ, ಸ್ವಾರ್ಥಿ ಅವನು, ಇಷ್ಟು ಕೀಳ್ಮಟ್ಟಕ್ಕಿಳಿಯುತ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಲ್ಲಿ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ, ಮದುವೆ ಮನೆಗೆ ಬಂದು ಗಲಾಟೆ ಮಾಡ್ತೀನಿ, ಮಲ್ಲಿ ತಲೆ ಎತ್ತಿ ನಡೆಯದೇ ಇರೋ ಹಾಗೆ ಮಾಡಿ ಮಾನ ಮರ್ಯಾದೆ ತೆಗೆಯುತ್ತೇನೆ ಅಂತ ಹೇಳಿದ್ದಾನೆ ಅಂತ ಆನಂದ್ ಹೇಳ್ತಾನೆ. ಗೆಳೆಯನ ಮಾತುಗಳನ್ನ ಕೇಳಿ ಗೌತಮ್ ಮನಸ್ಸಿಗೆ ಆಘಾತವಾಗಿದೆ. ಗೌತಮ್ ಅಪ್ಪನ ಸಮಾಧಿ ಮುಂದೆ ನಿಂತು, ಅಪ್ಪ, ನಾನು ಜೀವನದಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡಿದ್ರೂ ನೀವು ನೆನಪಾಗುತ್ತಿದ್ರಿ. ನಾನು ಈಗಲೂ ನಿರ್ಧಾರ ಮಾಡಿದೆ. ಜೀವ ಇರೋರಿಗೆ ಜೀವನ ಸಿಗೋದು ಮುಖ್ಯನಾ, ನಿಮ್ಮ ಸಮಾಧಿ ಇರೋ ಜಾಗ ಮುಖ್ಯನಾ ಅಂತ ತೂಕ ಮಾಡಿದೆ. ಮಲ್ಲಿ ಜೀವನ ನನಗೆ ಮುಖ್ಯ ಅನಿಸಿತು ಎಂದಿದ್ದಾನೆ. ಆನಂದ್ ಜೊತೆ ಜಯದೇವ್ ಬಳಿ ಬಂದು, ಗೌತಮ್ ತಂದೆಯ ಸಮಾಧಿ ಜಾಗದ ಪೇಪರ್ ಮೇಲೆ ಸಹಿ ಮಾಡಿದ್ದೇನೆ, ಡಿವೋರ್ಸ್ ಪೇಪರ್ಗೆ ಸಹಿ ಹಾಕುವಂತೆ ಜಯದೇವನಿಗೆ ಹೇಳಿದ್ದಾನೆ. ಇದೇ ಲಾಸ್ಟ್ ಚಾನ್ಸ್ ನಿನಗೆ. ಮಲ್ಲಿ ಜೀವನದಲ್ಲಿ ಮತ್ತೆ ನೀನು ಬರಬಾರ್ದು. ಒಂದು ವೇಳೆ ನೀನು ತೊಂದರೆ ಕೊಟ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ತಾಕೀತ್ ಮಾಡಿದ್ದಾರೆ. ಆದರೆ ಸುನಿ ಜಯದೇವನ ಕಡೆ ಹುಡುಗ ಅನ್ನೋದು ಯಾರಿಗೂ ತಿಳಿದಿಲ್ಲ. ಮಲ್ಲಿ ಮದುವೆ ನಡೆಯೋದ್ರೊಳಗೆ ಆ ಜೇಡಿ ಅದೇನೇನು ಆಟ ಆಡ್ತಾನೋ ಇದೆಲ್ಲವೂ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತಿದ್ದಾರೆ ಪ್ರೇಕ್ಷಕರು. ಆದರೆ ಗೌತಮ್ ತಂದೆಯ ಸಮಾಧಿಯನ್ನ ಜಯದೇವನ ಹೆಸರಿಗೆ ಬರೆದುಕೊಟ್ಟಿದ್ದಕ್ಕೆ ಪ್ರೇಕ್ಷಕರು ಅಸಮಾಧಾನ ಹೊರಹಾಕಿದ್ದಾರೆ. ನೀವು ಮಾಡಿದ್ದು ಸರಿ ಅಲ್ಲ ಅಂತ ಕಾಮೆಂಟ್ ಹಾಕ್ತಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.